ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ವಿಜಾನತಾಂ ಅವಿತ್ತಸ್ಯ ಮಧ್ವಸ್ಯ ಜಗತಿ ಗುರೋಃ ಪೂರ್ವಾಚಾರ್ಯಮಹಿಷ್ಠಾನಾಂ ಇಯಂ ಪ್ರಣತಿಮಾಲಿಕಾ. ಪೂರ್ಣಜ್ಞಾನಾಯ ವಿದ್ಮಹೇ ಪೂರ್ಣಾನಂದಾಯ ಧೀಮಹಿ ತನ್ನೋ ವ್ಯಾಸ ಪ್ರಚೋದಯಾತ್. ಲಿಪ್ಸೇತ ಏವಂ ಹಿ ತಪಸಾ ಯುಂಜ್ಯಾತ್ ಅರ್ಕವತ್ ತಮಸಃ ಪರಂ ತ್ರೈಲೋಕ್ಯ ಪ್ರಕೃತಿಂ ದೇಹಿ ತಮಸೋಂತೆ ಮಹೇಶ್ವರಂ. ದೇವರನ್ನ ಹೀಗೆ ಧ್ಯಾನ ಮಾಡಬೇಕು. ಆಗ ತ್ರೈಲೋಕ್ಯ ಪ್ರಕೃತಿಂ, ಮೂರು ಲೋಕದ ನಿಯಾಮಕಳಾದ ಬಂಧಕ ಶಕ್ತಿಯಾದ ತಮೋಗುಣಾಭಿಮಾನಿನಿಯಾದ ದುರ್ಗೆಯ ಪ್ರಸಾದದಿಂದ ಮಹೇಶ್ವರಂ ಯುಂಜ್ಯಾತ್, ದೇವರನ್ನ ಧ್ಯಾನಿಸಬಹುದು. ತಪೋ ಹ್ಯಧಿಷ್ಠಿತಂ ದೇವೈಃ ತಪೋಘ್ನಮಸುರೈಸ್ತಮಃ ಏತದ್ದೈವಾತುರೈರ್ಗುಪ್ತಂ ಜ್ಞಾನಾಜ್ಞಾನಸ್ಯ ಲಕ್ಷಣಂ. ನೀವು ತಪಸ್ಸು ಮಾಡ್ಲಿಕ್ಕೆ ಶುರು ಮಾಡ್ತೀರಾ ಅಂದ್ರೆ ದೇವತೆಗಳು ಸಹಕಾರ ನೀಡ್ತಾರೆ. ಇದು ಲಕ್ಷಣ. ತಪಸ್ಸನ್ನು ನಾಶ ಮಾಡಲಿಕ್ಕೆ ದೈತ್ಯರು ಕಾದಿರ್ತಾರೆ. ತಪೋಹಿ ಅಧಿಷ್ಠಿತಂ ದೇವೈಃ ತಪೋಘ್ನಂ ಅಸುರೈಸ್ತಮಃ ಏತದ್ ದೇವಾತುರೈರ್ಗುಪ್ತಂ. ದೇವತೆಗಳು ಜ್ಞಾನವನ್ನು ಹೊಂದಲಿ ಎನ್ನುವ ಪ್ರೀತಿ, ದೈತ್ಯರಿಗೆ ಜ್ಞಾನಕ್ಕೆ ವಿರೋಧ. ಅದಕ್ಕಾಗಿ ಅವರಿಬ್ಬರ ನಿಯಮನ. ಈ ಜಗತ್ತಿನ ಮೇಲೆ ಅವರು ತಮ್ಮ ತಮ್ಮ ಹತೋಟಿಯನ್ನ ವಿಶೇಷತಃ ದೈತ್ಯರು. ದೇವತೆಗಳು ದೇವರ ಅನುಗ್ರಹದಿಂದ ಯಾರಿಗೆ ಆಗತ್ತೆ ಅವರು ಧ್ಯಾನ ಮಾಡಲಿ, ನಾವು ಅವ್ರಿಗೆ ಬೆನ್ನೆಲುಬಾಗಿ ನಿಲ್ಲಬೇಕು, ಅವರಿಗೆ ಸಹಕಾರ ಮಾಡಬೇಕು ಅಂತ ದೇವತೆಗಳು